ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರಾಂಗ್ ಪೋರ್ಟ್ರೇ ಮಾಡ್ತಿದ್ದಾರೆ, ಅದೇನ್ ನಂಬಕ್ ಹೋಗ್ಬೇಡಿ. ಆಕ್ಚುಲಿ ಯಜ್ಞದಲ್ಲಿ ಎಗ್ರಿದಿಲ್ಲ, ಇಲ್ಲೇ ಅಲ್ಲಿ ಕಾಣಿಸ್ತಿದೆಯಲ್ಲ ಛತ್ರಿ ತರ, ಅದಲ್ಲೇ ಎಗ್ರಿರೋದು. ಪ್ರಸಾದ ಟಿಕೆಟ್ ಕೌಂಟರ್ ಇಲ್ಲೇ ಇದೆ, ದಯವಿಟ್ಟು ಕ್ಯಾಶ್ ಕ್ಯಾರಿ ಮಾಡಿ. ಇಲ್ಲಿ ಯಾವ ನೆಟ್ವರ್ಕ್ ವರ್ಕ್ ಆಗಲ್ಲ. ನಿಮ್ಗೆ ನೀವೇನಾದ್ರೂ ಕೊಟ್ಟಿಯೂರ್ ಟೆಂಪಲ್ ಬಂದ್ರೆ ತಗೊಳ್ಳಿ, ತುಂಬಾ ಫೇಮಸ್ ಇದು. ಗೌಡ್ರೆ ಆರಾಮ. So this is our last day of this view. We're getting ready for Kottayur temple. How do you feel, Jayashree? I actually feel bad for missing the view. But I'm also excited. I don't want to go back, bro. Yeah. ಚಂದನ್ ಮಲ್ಕೊಂಡವನೆ, ಎದ್ದೇಳ್ತಾ ಇಲ್ಲ ಅಣ್ಣ. Your outfit. I mean, break down your outfit. Sorry. On ಪಂಚೆ, on t-shirt. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬ್ರೇಕ್ ಡೌನ್ ಅಂದ್ರೆ ಗೊತ್ತಾ ಎಷ್ಟು? ಪ್ರೈಸ್ ಹೇಳ್ಬೇಕು. ರಾಮರಾಜ್ ಎಷ್ಟು ಬ್ರ್ಯಾಂಡ್ ಕೇಳಿಲ್ಲ ಪ್ರೈಸು? ಪ್ರೈಸ್ ಗೊತ್ತಿಲ್ಲ. ಫ್ರೀಯಾಗಿ ಸಿಕ್ತಾ? ನಾನು ನಮ್ಮ ಅಪ್ಪ ತಂದು ಕೊಟ್ಟಿದ್ದು. ಓ, ನನಗೆ ಪ್ರೈಸ್ ಗೊತ್ತಿಲ್ಲ. ಪ್ರಶಾಂತ್ ನಿನ್ನ ಔಟ್ಫಿಟ್ ಬ್ರೇಕ್ ಡೌನ್. t-shirt 450 ಅಷ್ಟೇ. ಇಲ್ಲ ನಿನ್ನೆ. Guys, we are on our way to Kottayur ಈಗ. Guys, how do you feel? ಗೈಸ್ ಗ್ರೇಟ್. ಇದು ಸ್ಟೇ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ಬೇಜಾರಾಗ್ತದೆ ಆ್ಯಕ್ಚುಲಿ. ಹೌದು, ಲಿಟಲಿ ವೆದರ್ ನೋಡಿ ಬರೀ ಇಂಥದೆಯಾ. ಅದು ಮೌಂಟೇನ್ ಮಧ್ಯದಲ್ಲಿ ಇದೀವಿ, ಲಿಟ್ರಲಿ ಸಖತ್ತಾಗಿತ್ತು. ನಮ್ಮ 3 days ಸಾಮಾನೆಲ್ಲ ತುಂಬಿಸ್ತಿದ್ದೀವಿ. But where are we going now? ಕೊಟ್ಟಿಯೂರ್ ಗೈಸ್, ಲಿಟ್ರಲಿ ಸ್ಟೇ ಟ್ಯೂನ್ ಫಾರ್ ಕೊಟ್ಟಿಯೂರ್. ನಾನು ಫುಲ್ ಎಕ್ಸೈಟಿವ್ ಆಗಿದ್ದೀವಿ. ಸೊ ನಾವು ವಯನಾಡಿಂದ ಕೊಟ್ಟಿಯೂರ್ಗೆ ಇರಿಟ್ಟಿ ರೂಟ್ನ ಚೂಸ್ ಮಾಡಿದ್ವಿ. ಸೊ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಬಟ್ ಏನಂದರೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇಲ್ಲಾಂದರೆ ಈ ರೂಟ್ನ ನಾವು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ತುಂಬ ಸ್ಟೀಪಾಗಿತ್ತು. ಸೊ ನಿಮಗೆ ಈಸಿ ರೂಟ್ ಬೇಕಂದರೆ ಬ್ಯಾಂಗ್ಳೂರ್ ಟು ಕೊಟ್ಟಿಯೂರ್ ನೀವು ವಿರಾಜಪೇಟೆ ರೂಟ್ನ ಚೂಸ್ ಮಾಡ್ಬೋದು, ಲೆಸ್ ಟ್ರಾಫಿಕ್ ಕೂಡ ಇರುತ್ತೆ. ಸೊ ನಾವೀಗ ಕೊಟ್ಟಿಯೂರ್ ಟೆಂಪಲ್ ಹತ್ರ ಬಂದಿದ್ದೀವಿ. ಪಾರ್ಕಿಂಗ್ ಹುಡುಕಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮಳೆ ಬಂದು ರೋಡ್ಸ್ ಎಲ್ಲ ಸ್ವಲ್ಪ ತುಂಬಾ ಡ್ಯಾಮ್ ಇರೋದ್ರಿಂದ ಪಾರ್ಕಿಂಗ್ ಕಾರ್ ಸಿಗಾಕೊಳ್ಳುತ್ತೆ. ಆಫ್ ರೋಡಿಂಗ್ ಕಾರ್ ಅಲ್ಲ ಅಂದ್ರೆ ಸಿಗಾಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ರಿಸ್ಕ್ ಮೇಲೆ ಕಾರ್ ನಿಲ್ಸಿ ಅಂತ ಹೇಳ್ತಾ ಇದಾರೆ ಕೂಡ. ಸೊ ಇವಾಗ ನಿಲ್ಸ್ಬಿಟ್ಟು ಬಂದಿದೀವಿ ನಮ್ ರಿಸ್ಕ್ ಮೇಲೆನೆ. ನಾವು ಆಲ್ಮೋಸ್ಟ್ ಪಾರ್ಕಿಂಗ್ ನಂಬರ್ 4 or 5 ಅಲ್ಲಿ ನಿಲ್ಸಿದೀವಿ. ಮುಂದೆ ಹೋಗ್ತಾ ಆಕ್ಚುಲಿ ಫುಲ್ ಆಗ್ತದೆ. ಸ್ವಲ್ಪ ಪಾರ್ಕಿಂಗ್ ಇಶ್ಯೂ ಇದೆ, ಅದನ್ನ ನೋಡ್ಕೊಳ್ಳಿ ನೀವು. ಅದೇ ತುಂಬಾ ಪಾರ್ಕಿಂಗ್ ಸ್ಪೇಸ್ ಇದೆ, ಬಟ್ ನೀವ್ ಎಲ್ಲ ಹತ್ರ ಹಾಕೋಬೇಕು, ಎಲ್ಲ ಹಾಕೋಬೇಕಂತ ನೋಡ್ಕೊಂಡು ಹಾಕೊಳ್ಳಿ. ಕಾರ್ ಪಾರ್ಕ್ ಮಾಡ್ಬಿಟ್ಟು ವಿ ಗೋಯಿಂಗ್ ಟುವರ್ಡ್ಸ್ ದ ದರ್ಶನಂ. ಇದೇ ಬ್ರಿಡ್ಜ್ ನೀವು ನೋಡ್ತಾ ಇರೋದು, ಇಲ್ಲಿಂದಾನೆ ಬಾವಲಿ ನದಿ ಬ್ರಿಡ್ಜ್ ಅದು. ಆಕ್ಚುಲಿ ನೋಡಿ, ಇಲ್ಲೊಂದ್ ಬ್ರಿಡ್ಜ್ ಇದೆ, ಮತ್ತೆ ಅಲ್ಲೊಂದಿದೆ, ಹಳೆ ಬ್ರಿಡ್ಜ್ ಅಲ್ಲೊಂದಿದೆ ನೋಡಿ. ಓಕೆ, ಎರಡ್ ಡ್ಯಾಮ್ ಇದೆ, ಅಲ್ಲೊಂದು ಇಲ್ಲೊಂದಿದೆ. ಮತ್ತೆ ಆ ಕಟ್ಟೆ ಬಂದ್ಬಿಟ್ಟು ತುಂಬಾ ನೀರ್ ಬಂದಿತ್ತಂತೆ ಲಾಸ್ಟ್ ಟೈಮು, ಅದಕ್ಕೆ ಈ ಸತಿ ನೀರ್ ತಡಿಯಕಂತ ಹಾಕಿದ್ದಾರೆ. ಇದು ಫುಲ್ ಇದು ಸ್ಟಾರ್ಟ್ ಮಾಡಿದ್ವಿ 6 ಇಂದ 8 hours ಅಂತ ಹೇಳ್ತಿದ್ದಾರೆ ನೋಡಿ. ಲೈನ್ ಆಕ್ಚುಲಿ ಇಲ್ಲಿ ಎಂಟರ್ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕಾಗೋದು, ಬಟ್ ಇಲ್ಲಿ ತನಕ ಲೈನ್ ಇದೆ. ಸೈಡ್ ಮಕ್ಕ ಸತಿದೇವಿ ಫೈರ್ಗೆ ಎಗ್ರಿದಿಲ್ಲ, ಯಜ್ಞದಲ್ಲಿ ಎಗ್ರಿದಿಲ್ಲ. ಇಲ್ಲೇ ಅಲ್ಲಿ ಕಾಣಿಸ್ತಿದೆಯಲ್ಲ ಛತ್ರಿ ತರ, ಅದಲ್ಲೇ ಎಗ್ರಿರೋದು. ಅದಾದ್ಮೇಲೆ ಅಲ್ಲಿ ಟೆಂಪಲ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಮೇನ್ ವಿಗ್ರಹ ಇರೋದು ಅದ್ರ ಒಳಗಡೆ ಇರೋದು. ಅಲ್ಲಿ ನೋಡಿದ್ರೆ ತೆಂಗಿನಕಾಯಿ ಎಲ್ಲ ದೇವರಿಗೆ ಅರ್ಪಿಸುತ್ತಿದ್ದಾರೆ. ಸೊ ದಟ್ ಇಸ್ ದ ಮೇನ್ ಗರ್ಭಗುಡಿ. ಅಲ್ಲಿಂದ ಎಂಟ್ರಿ ಆಗಿ ಜನ ಒಂದು ರೌಂಡ್ ಹಾಕ್ತಿದ್ದಾರೆ ದೇವಸ್ಥಾನಕ್ಕೆ ಫುಲ್. ಗಂಧನದು ಏನ್ ಮಸ್ತ್ ದರ್ಶನ ಆಯ್ತು ಅಂದ್ರೆ ನನಗೆ. ಏನ್ ಮಸ್ತ್ ಆಗಿತ್ತು ಗೊತ್ತಾ ಗೈಸ್, ಎಷ್ಟು ಚೆನ್ನಾಗಿದೆ ಅಂದ್ರೆ. ಗೈಸ್ ಇದು ಪ್ರಸಾದ ಟಿಕೆಟ್ ಕೌಂಟರ್ ಇಲ್ಲೇ ಇದೆ, ದಯವಿಟ್ಟು ಕ್ಯಾಶ್ ಕ್ಯಾರಿ ಮಾಡಿ. ಇಲ್ಲಿ ಯಾವ ನೆಟ್ವರ್ಕ್ ವರ್ಕ್ ಆಗಲ್ಲ. ನಿಮ್ಗೇನೋ ಡಿಫ್ರೆಂಟ್ ಕ್ಯಾಶಸ್ ಯಾವ್ದೇ ಪ್ರಸಾದ ಇದೆ ಅಂತ ಅಲ್ಲೇ ಇದೆ.
ದಯವಿಟ್ಟು ನಾವು ಲಿಟಲ್ ಯಾರೋ ಒಬ್ಬ ಕನ್ನಡದವ್ರಿಗೆ ಕೊಟ್ಬಿಟ್ಟು ದುಡ್ಡನ್ನ ಬೆಂಗಳೂರಿಂದ ಹಾಕ್ಸಿದೀವಿ ದುಡ್ಡನ್ನ ಆನ್ಲೈನ್ ಇಂದ. ದಯವಿಟ್ಟು ಕ್ಯಾಶ್ ತಗೋ ಬಂದ್ಬಿಡಿ. ಓಕೆ, ನಾವು ಈಗ ತಾನೇ ದರ್ಶನ ಮುಗಿಸ್ಕೊ ಬಂದ್ವಿ. ಆಕ್ಚುಲಿ ಕ್ರೌಡ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಜಸ್ಟ್ ಅವ್ರು ಹೇಳಿದ್ದು ಫಾಲೋ ಮಾಡ್ಕೊಂಡು ದರ್ಶನಕ್ಕೆ ಹೋದ್ರೆ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರಾಂಗ್ ಪೋರ್ಟ್ರೇ ಮಾಡ್ತಿದ್ದಾರೆ, ಅದೇನ್ ನಂಬಕ್ ಹೋಗ್ಬೇಡಿ. ಆಕ್ಚುಲಿ ಚೆನ್ನಾಗಿ ಆಗ್ತಿದೆ ದರ್ಶನ ಇಲ್ಲಿ. ಎಕ್ಸಾಕ್ಟ್ಲಿ, ಮೇಂಟೆನೆನ್ಸ್ ಚೆನ್ನಾಗಿದೆ. ರೂಲ್ಸ್ ಫಾಲೋ ಮಾಡ್ಕೊಂಡು ರೂಲ್ಸ್ ಇಂದಾನೆ ಹೋಗಿ ದಯವಿಟ್ಟು. ಬಿಕಾಸ್ ಅಲ್ಲಿ ಎಕ್ಸಿಟ್ ಇಂದ ನಾಲ್ಕಿಂದ ಶಾರ್ಟ್ ಕಟ್ ಇದೆ ಅಂತ ಎಲ್ಲ ದಯವಿಟ್ಟು ಹೋಗ್ಬೇಡಿ. ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ಕೊಂಡು ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಕಾಸ್ ವರ್ಷಕ್ಕೆ 28 ದಿವಸ ಮಾತ್ರ ಓಪನ್ ಆಗೋದು. ಸೊ ಇಟ್ ಹ್ಯಾಪನ್ಸ್. ಸ್ವಲ್ಪ ಬೇಗ ಬನ್ನಿ, ಬೇಗ ದರ್ಶನ ಮುಗಿಸ್ಕೊಂಡು ಹ್ಯಾಪಿಯಾಗಿ ಹೋಗಿ ಅಷ್ಟೇ. ನೀವೇನಾದ್ರೂ ಕೊಟ್ಟಿಯೂರ್ ಟೆಂಪಲ್ ಬಂದ್ರೆ ತಗೊಳ್ಳಿ, ತುಂಬಾ ಫೇಮಸ್ ಇದು ಡೋರ್ ಆಚೆ ಹಾಕಿದ್ರೆ ಮನೆ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ನಂಬ್ತಾರೆ ಇಲ್ಲಿನ ಜನ. ಗಾಡಿಗೂ ಹಾಕ್ಬೋದು. ಸೊ ಅದು ನೋಡ್ತಿರೋದು ದಟ್ ಇಸ್ ಅಕ್ಕರೆ ಅಂಡ್ ಇದು ಇಕ್ಕರೆ. ನಾವಿವಾಗ ಇಕ್ಕರೆ ದೇವಸ್ಥಾನಕ್ಕೆ ಬಂದಿದೀವಿ ದೇವ್ರ ದರ್ಶನ ಮಾಡಕ್ಕೆ. ಆಕ್ಚುಲಿ ದೇವ್ರನ್ನ ಅಲ್ಲಿಟ್ಟಿರ್ತಾರೆ 28 days ಆಫ್ ದ ಮಂತ್, ಬಟ್ ಮಿಕ್ಕಿದ ದಿವಸ ಮಾತ್ರ ದೇವ್ರು ಇಲ್ಲಿರ್ತಾರೆ. ಸೊ ಲೆಟ್ಸ್ ಗೋ ಸಿ ಹೌ ದ ಟೆಂಪಲ್ ಇಸ್. ಇದು ವಿಶ್ರಾಂತಿ ಶಾಲಾ. ಸೊ ರೆಸ್ಟ್ ಮಾಡ್ಕೊಳ್ಳಕ್ಕೆ ಅಂಡ್ ಎವ್ರಿಥಿಂಗ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಯು ಕ್ಯಾನ್ ರೆಸ್ಟ್ ಹಿಯರ್ ಆರಾಮ್ಸೆ. ಮತ್ತೆ ಅಲ್ಲಿ ನಮಗೆ ಅನ್ನದಾನ ಅರೇಂಜ್ ಮಾಡಿದ್ದಾರೆ. ಸೊ ಹ್ಯಾಪಿಲಿ ವಿ ಕ್ಯಾನ್ ಹ್ಯಾವ್ ಅನ್ನದಾನಂ ದೇರ್. ಹಂಗೆ ಸ್ಟ್ರೇಟ್ ನೋಡಿದ್ರೆ ಅದು ಮೇನ್ ಗರ್ಭಗುಡಿ ಟೆಂಪಲ್. ಮೌನ ಟ್ರಾಫಿಕ್ ಹೆಂಗಿದೆ ಮೌನ? ಅದೇ ಪಾಪ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ಟ್ರಾಫಿಕ್. ಇಲ್ಲೇ ಮುಂದೆ ಏನು ಇಲ್ಲಿ ಇವ್ರದ್ದು ಕೆಟ್ಟೋಗಿರೋದು. ಹೌದಾ? ಇದು ಲಾಸ್ಟ್ ಏರ್ ಪಿನ್ ಗೊತ್ತಾ? ನೋಡ್ದೆ. ಗೌಡ್ರೆ ಆರಾಮ? If you found this video informative, don't forget to like, share and subscribe. See you in the next video. Bye bye.